ಬಾಗಲಕೋಟೆ ಬೈ ಎಲೆಕ್ಷನ್ ಬಿಜೆಪಿ ಕಾಂಗ್ರೆಸ್ ಗ್ರೌಂಡ್ ವರ್ಕ್ ಸ್ಟಾರ್ಟ್ ಆಗಿದೆ. ಅಭ್ಯರ್ಥಿ ಘೋಷಿಸ್ತಾ ಇದ್ದಂತೆ ಬೂತ್ ಮಟ್ಟದಲ್ಲಿ ಬಿಜೆಪಿ ರಣತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ಟಿಕೆಟ್ ಫೈನಲ್ ಆಗದಿದ್ರೂ ಕೂಡ ಬೂತ್ ಮಟ್ಟದ ಸರ್ವೆಗೆ ಮುಂದಾಗಿರುವಂತಹ ಕಾಂಗ್ರೆಸ್ ನಾಮಪತ್ರ ಸಲ್ಲಿಕೆಗೂ ಮುಂಚೆಯೇ ಎರಡು ಪಕ್ಷಗಳಿಂದ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಟಿಕೆಟ್ ಫೈನಲ್ ಆಗದಿದ್ರೂ ಕೂಡ ಬೂತ್ ಮಟ್ಟದ ಸರ್ವೆಗೆ ಮುಂದಾಗಿರುವಂತಹ ಕಾಂಗ್ರೆಸ್ ನಾಮಪತ್ರ ಸಲ್ಲಿಕೆಗೂ ಮೊದಲೇ ಎರಡು ಪಕ್ಷಗಳಿಂದ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಬೈ ಎಲೆಕ್ಷನ್ ನಡೀತಾ ಇರುವಂತಹ ಬಾಗಲಕೋಟೆ ಕ್ಷೇತ್ರದಲ್ಲಿ 319 ಮತಗಟ್ಟೆ, ನಗರ ಪ್ರದೇಶದಲ್ಲಿ 143 ಬೂತ್, ಗ್ರಾಮೀಣ ಪ್ರದೇಶದಲ್ಲಿ 176 ಮತಗಟ್ಟೆ. ಬೂತ್ ಮಟ್ಟದಲ್ಲಿ ಮನ ಮಾಹಿತಿ ಸಂಗ್ರಹಿಸುವಂತಹ ಬಿಜೆಪಿಯ ಟೀಮ್. ಕಾಂಗ್ರೆಸ್ನಿಂದಲೂ ಕೂಡ ಬೂತ್ ಮಟ್ಟದಲ್ಲಿ ಗೆಲುವಿನ ಲೆಕ್ಕಾಚಾರದ ಸರ್ವೆ ಕೂಡ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ನೇತೃತ್ವದ ಟೀಮ್ನಿಂದ ಮತದಾರರ ಸರ್ವೆ ಕೂಡ ಮಾಡಲಾಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ಮತಕ್ಷೇತ್ರದಲ್ಲಿ ಬೀಡು ಬಿಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ಟೀಮ್ ಜಾತಿ ಲೆಕ್ಕಾಚಾರ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಸಾಹುಕಾರ್ ಟೀಮ್ ಮಾಹಿತಿ ಸಂಗ್ರಹ ಮಾಡ್ತಾ ಇದೆ. ಕ್ಷೇತ್ರದಲ್ಲಿ ಕೆಪಿಸಿಸಿ ತಂಡದಿಂದ ಗೆಲುವಿನ ಲೆಕ್ಕಾಚಾರದ ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂಥದ್ದು. ಸತೀಶ್ ಟೀಮ್ ರಿಪೋರ್ಟ್ ಪರಿಗಣಿಸಿ ಉಮೇಶ್ ಮೇಟಿಗೆ ಟಿಕೆಟ್ ಸಾಧ್ಯತೆ ಇದೆ. ಇದು ಅಧಿಕೃತವಾಗಿ ಟಿಕೆಟ್ ಘೋಷಣೆ ಮಾಡಲಿರುವಂತಹ ಕಾಂಗ್ರೆಸ್ ಹೈಕಮಾಂಡ್. ಬಾಗಲಕೋಟೆ ಬೈ ಎಲೆಕ್ಷನ್ ಬಿಜೆಪಿ ಕಾಂಗ್ರೆಸ್ ಗ್ರೌಂಡ್ ವರ್ಕ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಭ್ಯರ್ಥಿಯನ್ನ ಘೋಷಿಸ್ತಾ ಇದ್ದಂತೆ ಬೂತ್ ಮಟ್ಟದಲ್ಲಿ ಬಿಜೆಪಿ ರಣತಂತ್ರವನ್ನ ರೂಪಿಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇನ್ನು ಟಿಕೆಟ್ ಫೈನಲ್ ಆಗದಿದ್ರೂ ಕೂಡ ಬೂತ್ ಮಟ್ಟದ ಸರ್ವೆಗೆ ಇದೀಗ ಇಳಿದಿದೆ. ನಾಮಪತ್ರ ಸಲ್ಲಿಕೆಗೂ ಮೊದಲೇ ಬೈ ಎಲೆಕ್ಷನ್ ನಡೀತಾ ಇರುವಂತಹ ಬಾಗಲಕೋಟೆ ಕ್ಷೇತ್ರದಲ್ಲಿ 319 ಮತಗಟ್ಟೆಗಳಿದೆ. ಸೊ ನಗರ ಪ್ರದೇಶದಲ್ಲಿ 143 ಬೂತ್, ಗ್ರಾಮೀಣ ಪ್ರದೇಶದಲ್ಲಿ 176 ಇದೆ. ಬೂತ್ ಮಟ್ಟದಲ್ಲಿ ಮನ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ನಿಂದಲೂ ಕೂಡ ಗೆಲುವಿನ ಲೆಕ್ಕಾಚಾರದ ಸರ್ವೆ ಈಗ ಆಲ್ರೆಡಿ ನಡೀತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದ ಟೀಮ್ ಅಲ್ಲಿ ಬೀಡ್ಬಿಟ್ಟಿರುವಂಥದ್ದು. ಕೊರಡಿ ಮತಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಸಾಹುಕಾರ್ ಟೀಮ್ ಸರ್ವೆಯನ್ನ ನಡೆಸ್ತಾ ಇದೆ. ಕ್ಷೇತ್ರದಲ್ಲಿ ಕೆಪಿಸಿಸಿ ತಂಡದಿಂದ ಗೆಲುವಿನ ಲೆಕ್ಕಾಚಾರದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇರುವಂಥದ್ದು. ಬಿಕಾಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾರ ಹೆಸರು ಹೇಗಿದೆ, ಮತ್ತೆ ಜಾತಿ ಲೆಕ್ಕಾಚಾರ ಆಗಿರ್ಬೋದು, ಹಲವು ವಿಚಾರಗಳು, ಅಭಿವೃದ್ಧಿ ಕಾರ್ಯ, ಎಷ್ಟು ಪೈಪೋಟಿ ಇದೆ, ಯಾರ ಹೆಸರುಗಳಿಗೆ ಜಾಸ್ತಿ ಒಲವನ್ನ ತೋರಿಸ್ತಾ ಇದ್ದಾರೆ. ಸೊ ಪ್ರತಿಯೊಂದನ್ನು ಕೂಡ ಕನ್ಸಿಡರ್ ಮಾಡಿನೇ ಟಿಕೆಟ್ ಘೋಷಣೆ ಮಾಡುವಂಥದ್ದು. ಸೊ ಹಾಗಾಗಿ ಈಗ ಆಲ್ರೆಡಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಅಲ್ಲಿ ಬಿಟ್ಬಿಟ್ಟು ಸರ್ವೆ ಕಾರ್ಯವನ್ನ ಮುಂದುವರಿಸ್ತಾ ಇರುವಂಥದ್ದು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಒಂದ್ ಕಡೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ, ಮತ್ತೊಂದು ಕಡೆ ಕುತೂಹಲ ಇದೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಈಗ ಆಲ್ರೆಡಿ ಅಲ್ಲಿ ಬಿಟ್ಟು ಸರ್ವೆ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಸೊ ಯಾರ ಹೆಸರಿಗೆ ಒಲವು ಜಾಸ್ತಿ ತೋರಿಸಲಾಗ್ತಾ ಇದೆ, ಸೊ ಯಾರ ಹೆಸರು ಜಾಸ್ತಿ ಕೇಳಿ ಬರ್ತಾ ಇದೆ? ರೋಜಾ, ಏನು ಅಂದ್ರೆ ಈಗಾಗಲೇ ಏನು ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ಸಾಕಷ್ಟು ಒಂದು ತೆರೆಮರೆಯಲ್ಲಿ ಕಸರತ್ತು ನಡೀತಾ ಅಂತ ಹೇಳ್ಬೋದು. ಯಾಕೆಂದ್ರೆ ಬಿಜೆಪಿ ಪಕ್ಷ ಇರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷ ಇರ್ಬೋದು, ಎರಡೂ ಪಕ್ಷಗಳು ಒಂದು ಗೆಲ್ಲುವ ನಿಟ್ಟಿನಲ್ಲಿ ಯಾವ ರೀತಿ ಒಂದು ರಣತಂತ್ರ ರೂಪಿಸುತ್ತೇವೆ ಎಂಬುದು ಹೇಳೋದಕ್ಕಂದ್ರೆ ಏನು ಬೂತ್ ಮಟ್ಟದಲ್ಲಿ ಅಂದ್ರೆ ಪ್ರತಿ ಒಂದು ಮತಗಟ್ಟೆ ಸಂಬಂಧಪಟ್ಟಂತ ಅಲ್ಲಿ ಸಮೀಕ್ಷೆ ಮಾಡೋ ಜೊತೆಗೆ ಅಲ್ಲಿ ಒಂದು ಟೀಮ್ ಮಾಡಿದ್ದಾರೆ. 10 ಜನರ ಟೀಮ್ ಹೋಗಿ ಅವರು ಪ್ರತಿನಿತ್ಯ ಸರ್ವೆ ಮಾಡೋ ಕೆಲಸ, ಅಂದ್ರೆ ಜಾತಿ ಲೆಕ್ಕಾಚಾರ ಇರ್ಬೋದು ಮತ್ತು ಏನು ರಾಜ್ಯ ಸರ್ಕಾರದ ಒಂದು ಅಭಿವೃದ್ಧಿ ಮತ್ತು ವೈಫಲ್ಯಗಳ ಬಗ್ಗೆ, ಜೊತೆಗೆ ಯಾರಿಗೆ ನೀಡಿದರೆ ಅನುಕೂಲ ಆಗಲಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಏನು ಪರವಾಗಿದ್ದಾವೆ, ಕಾಂಗ್ರೆಸ್ ಪಕ್ಷಕ್ಕೆ ಏನು ವಿರೋಧವಾಗಿದೆ, ಅಭಿವೃದ್ಧಿ ವಿಚಾರವಾಗಿ ಈ ಎಲ್ಲಾ ರೀತಿಯಿಂದ ಒಂದು ಏನು ಸತೀಶ್ ಜಾರಕಿಹೊಳಿ ಟೀಮ್ ಒಂದು ಚರ್ಚೆ ಮಾಡ್ತಾ ಇದೆ. ಅಂದ್ರೆ ಈ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಅವರು ಒಂದು ರಿಪೋರ್ಟ್ ರೆಡಿ ಮಾಡಿ ಅದು ಸತೀಶ್ ಜಾರಕಿಹೊಳಿಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಮತ್ತು DKC ಅವರಿಗೆ ಮುಟ್ಟುವಂತ ಕೆಲಸ ಮಾಡುತ್ತಿದ್ದಾರೆ. ಆ ಮೂಲಕ ಅವರ ಮುಂದೆ ಏನು ಸ್ಟೆಪ್ ತಗೋಬೇಕು, ಯಾವ ರೀತಿಯಿಂದ ಮತ್ತೆ ಅವರು ಅಲ್ಲಿ ಗೆಲುವಿನ ಲೆಕ್ಕಾಚಾರ ಹಾಕೋಬೇಕು ಬಗ್ಗೆ ಮತ್ತೆ ಅವರು ನಿರ್ಧಾರ ಮಾಡುತ್ತಾರೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಇನ್ನು ಅಧಿಕೃತ ಘೋಷಣೆ ಮಾಡದಿದ್ದರೂ ಸಹ ಉಮೇಶ್ ಮೇಟಿ ಅವರಿಗೆ ಒಂದು ಅಧಿಕೃತವಾಗುವಂತ ಸಾಧ್ಯತೆ ಇದೆ. ಈ ನೆಲೆಯಲ್ಲಿ ಈಗಲೇ ಅವರು ಘೋಷಣೆ ಆಗುವ ಮುಂಚೆನೆ ಎಲ್ಲಾನು ಒಂದು ಲೆಕ್ಕಾಚಾರ ಹಾಕಿ ಒಂದು ಸರ್ವೆ ಕಾರ್ಯ ಮಾಡ್ತಿದ್ದಾರೆ. ಈ ಮಧ್ಯೆ ಬಿಜೆಪಿ ಸಹ ಅವ್ರದ್ದು ತಮ್ಮ ಲೆಕ್ಕಾಚಾರ ಮೂಲಕ ಅವರು ಬೂತ್ ಮಟ್ಟದಲ್ಲಿ ಅವರು ಕಾರ್ಯಕರ್ತರನ್ನು ಮನೆಗೆ ಕಳಿಸಿ ಪ್ರತಿಯೊಬ್ಬರು ಕಾರ್ಯಕರ್ತರು 1,000 ಮತಗಳನ್ನು ಬೂತ್ ಮಟ್ಟದಲ್ಲಿ ಹಾಕುವ ಮೂಲಕ ಈ ಬಾರಿ ನಾವು ಪಕ್ಷಕ್ಕೆ ಗೆಲುವು ತರಬೇಕಂತ ಅವರು ಸಹ ರಣತಂತ್ರ ಮಾಡ್ತಿದ್ದಾರೆ. ಹೀಗಾಗಿ ಒಟ್ಟಾರೆ ಎರಡು ಪಕ್ಷದವರು ಒಂದು ಪೈಪೋಟಿ ಬಿದ್ದ ತರ ಗೆಲುವಿನ ಏನಾದ್ರು ಲೆಕ್ಕಾಚಾರ ಮಾಡೋ ಜೊತೆಗೆ ಎರಡು ಪಕ್ಷದವರು ಶತಾಯಗತ ನಾವು ಈ
ಈಗ ಹೇಗಾದ್ರೂ ಮಾಡಿ ಏನು ಈ ಉಪಚುನಾವಣೆ ಗೆಲ್ಲಲೇಬೇಕು ಅಂತ ಒಂದು ಹಠ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಈ ಮಧ್ಯೆ ಏನು ಮಾರ್ಚ್ 23ರಂದು ನಾಮಪತ್ರ ಸಲ್ಲಿಸುವ ಒಂದು ಕೊನೆಯ ದಿನಾಂಕವಾಗಿದೆ. ಆ ಕೊನೆಯ ದಿನಾಂಕದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದವರು ನಾಮಪತ್ರ ಸಲ್ಲಿಸುತ್ತಾರೆ. ಜೊತೆಗೆ ರಾಜ್ಯ ಮಟ್ಟದ ನಾಯಕರು ಸಹ ಆಗಮಿಸಿ ಅವರು ತಮ್ಮ ಏನು ಒಂದು ರಣತಂತ್ರ ರೂಪದ ಜೊತೆಗೆ ಕಾರ್ಯಕರ್ತರ ಒಂದು ಏನು ಹುಮ್ಮಸ್ಸನ್ನು ತುಂಬುತ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಆನಂದ್.